ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕದ ನೂತನ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅಮೆರಿಕಾಗೆ ಯಾರೇ ಅಧ್ಯಕ್ಷರಾಗಲಿ ಅವರ ಮೇಲೆ ವಿಶ್ವದ ನಿರೀಕ್ಷೆಗಳು ತುಂಬಾನೇ ಇರುತ್ತವೆ. ಅಮೆರಿಕ ಅನ್ನೋದು ಜಗತ್ತಿನ ಮೇಲೆ ಪ್ರಭಾವ ಮತ್ತು ಪರಿಣಾಮಗಳನ್ನು ಬೀರಬಲ್ಲ ಶಕ್ತಿ ಇಟ್ಟುಕೊಂಡಿರೋ ಕಾರಣದಿಂದ ಅಲ್ಲಿನ ಅಧ್ಯಕ್ಷರ ನಿಲುವು ನಿರ್ಧಾರಗಳು, ಅವರ ಸಿದ್ಧಾಂತಗಳು ಜಗತ್ತಿನ ಮುಂದಿನ 4 ವರ್ಷಗಳ ಭವಿಷ್ಯಕ್ಕೆ ತುಂಬಾನೇ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಇನ್ನು ಈ ಬಾರಿ ಟ್ರಂಪ್ ಆರಿಸಿ ಬಂದಿದ್ದಾರೆ. ಜನವರಿ 20 ಸೋಮವಾರ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 10:30 ಟ್ರಂಪ್ ಅಲ್ಲಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಆ ಸಮಾರಂಭಕ್ಕೆ ಜಗತ್ತಿನ ನಾನಾ ದೇಶಗಳ ಗಣ್ಯರು ಭಾಗವಹಿಸ್ತಾ ಇದ್ದಾರೆ. ಭಾರತದ ಪ್ರತಿನಿಧಿಯಾಗಿ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಹೋಗಿದ್ದಾರೆ. ಚೈನಾ ತನ್ನ ಉಪಪ್ರಧಾನಿಯನ್ನ ಕಳುಹಿಸಿಕೊಟ್ಟಿದೆ. ಹಾಗೆ ಭಾರತದ ಉದ್ಯಮಿ ಮುಖೇಶ್ ಅಂಬಾನಿ ಕೂಡ ಈ ಸಮಾರಂಭದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಅಮೆರಿಕದ ಉದ್ಯಮಿಗಳು ಗಣ್ಯರು ಅಲ್ಲಿರ್ತಾರೆ. ಹಾಗಾದ್ರೆ ಟ್ರಂಪ್ ಪ್ರಮಾಣ ವಚನ ಹೇಗಿರುತ್ತೆ, ಅದರ ವಿಶೇಷಗಳೇನು ಅನ್ನೋದರ ಜೊತೆಗೆ ಈಗಾಗಲೇ ಟ್ರಂಪ್ ಅವರ ಪ್ರಮಾಣ ವಚನಕ್ಕೂ ಮೊದಲೇ ಅವರ ಡಾಜ್ ಅಲ್ಲಿ ಬಿರುಕು ಉಂಟಾಗ್ತಾ ಇದೆ. ಅದು ಏನು ಅನ್ನೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನಕ್ಕೆ ಅಮೆರಿಕ ಸಿದ್ಧಗೊಂಡಿದೆ. ಈ ಬಾರಿ ಈ ಹಿಂದಿನ ಎಲ್ಲ ಸಂಪ್ರದಾಯಗಳನ್ನು ಕೈಬಿಟ್ಟು ಪ್ರಮಾಣ ವಚನವನ್ನ ಪಾರ್ಲಿಮೆಂಟ್ ಭವನದ ಒಳಭಾಗದಲ್ಲಿ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಅಧ್ಯಕ್ಷರ ಪ್ರಮಾಣ ವಚನ US ಕ್ಯಾಪಿಟಲ್ ಅಂದ್ರೆ ಅಮೆರಿಕ ಪಾರ್ಲಿಮೆಂಟ್ ಭವನದ ವೆಸ್ಟ್ ಫ್ರಂಟ್ ಅಲ್ಲಿ ನಡೀತಾ ಇತ್ತು. ಆದರೆ ಈ ಬಾರಿ ಅದನ್ನು ಒಳಾಂಗಣಕ್ಕೆ ಬದಲಾಯಿಸಲಾಗಿದೆ. ಅದಕ್ಕೆ ಕಾರಣ ಅಮೆರಿಕಾದಲ್ಲಿ ಶುರುವಾಗಿರುವ ವಿಪರೀತ ಚಳಿ. ಅಲ್ಲಿ ಆರ್ಕ್ಟಿಕ್ ಭಾಗದಿಂದ ಅಮೆರಿಕಾದ ಕಡೆಗೆ ಬೀಸ್ತಾ ಇರೋ ಗಾಳಿ ಅತಿ ಹೆಚ್ಚು ಶೀತವನ್ನು ತಗೊಂಡು ಬರ್ತಾ ಇದೆ. ಹೀಗಾಗಿ ಅಮೆರಿಕಾದಲ್ಲಿ ಸೋಮವಾರ -10 ವರೆಗೆ ಉಷ್ಣಾಂಶ ಕುಸಿಯುವ ಸಾಧ್ಯತೆ ಇರೋದ್ರಿಂದ ಈ ಕಾರ್ಯಕ್ರಮವನ್ನು ಒಳಾಂಗಣಕ್ಕೆ ಶಿಫ್ಟ್ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಅಧ್ಯಕ್ಷರ ಪದಗ್ರಹಣ ಸಮಾರಂಭವನ್ನ ಒಳಾಂಗಣಕ್ಕೆ ತಗೊಂಡು ಹೋಗ್ತಾ ಇರೋದು ಇದು 2ನೇ ಬಾರಿ. ಈ ಹಿಂದೆ 1980ರಲ್ಲಿ ರೊನಾಲ್ಡ್ ರೀಗನ್ 2ನೇ ಬಾರಿ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭದಲ್ಲಿ ಕೂಡ ವಿಪರೀತ ಚಳಿಯ ಕಾರಣದಿಂದಾಗಿ ಪ್ರಮಾಣ ವಚನ ಕಾರ್ಯಕ್ರಮವನ್ನ ಒಳಾಂಗಣಕ್ಕೆ ಬದಲಾಯಿಸಲಾಗಿತ್ತು. ಇನ್ನು ಇದರಿಂದ ಒಂದಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇವೆ. ಅದೇನು ಅಂದ್ರೆ, ಸಾಮಾನ್ಯವಾಗಿ ಅಮೆರಿಕ ಅಧ್ಯಕ್ಷರ ಪದಗ್ರಹಣ ಸಮಾರಂಭಕ್ಕೆ ಲಕ್ಷಾಂತರ ಜನ ಭಾಗವಹಿಸುವ ನಿರೀಕ್ಷೆ ಇತ್ತು. ಅಲ್ಲಿ ಆ ಸಮಾರಂಭಕ್ಕೆ ಸಾಕಷ್ಟು ಜನ ಸ್ಪಾನ್ಸರ್ ಮಾಡ್ತಾರೆ. ಅಲ್ಲಿನ ಉದ್ಯಮಿಗಳು, ಶ್ರೀಮಂತರು, ಲಾಬಿಯಿಸ್ಟುಗಳು ಇವರೆಲ್ಲ ಚುನಾವಣೆಗೆ ಮತ್ತು ಅಧ್ಯಕ್ಷರ ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಸಾಕಷ್ಟು ದೇಣಿಗೆಯನ್ನು ಕೊಡ್ತಾರೆ. ಇನ್ನು ಇದೇನು ಕದ್ದು ಮುಚ್ಚಿ ಕೊಡೋದೇನಲ್ಲ, ಇದು ಬಹಿರಂಗವಾಗಿ ಮತ್ತು ಅಧಿಕೃತವಾಗಿ ನಡೆಯುತ್ತೆ. ಹಾಗೆ ಮುಂದೆ ಅಧ್ಯಕ್ಷರ ಅವಧಿಯಲ್ಲಿ ಇವರು ಕೆಲಸಗಳನ್ನು ಕೂಡ ಮಾಡಿಸ್ಕೋತಾರೆ. ಇಲ್ಲದೆ ಇದ್ರೆ ಉದ್ಯಮಿಗಳು ಯಾರಿಗಾದ್ರೂ ಯಾಕೆ ಹಣ ಕೊಡ್ತಾರೆ ಹೇಳಿ? ಇನ್ನು ಹೀಗೆ ಹಣ ಕೊಡೋರು ಕಾರ್ಯಕ್ರಮದ ಟಿಕೆಟ್ಗಳನ್ನು ಖರೀದಿ ಮಾಡ್ತಾರೆ ಅಥವಾ ಅವರಿಗೆ ಪ್ರವೇಶದ ಟಿಕೆಟ್ಗಳು ಸಿಗುತ್ತವೆ. ಈ ಬಾರಿ ಒಳಾಂಗಣದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇರೋದ್ರಿಂದ ಹಣ ಕೊಟ್ಟ ಸಾಕಷ್ಟು ಜನಕ್ಕೆ ಭಾಗಿಯಾಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಅತಿ ಮುಖ್ಯರಿಗೆ ಮಾತ್ರ ಅಲ್ಲಿ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಸೊ ಸಾಕಷ್ಟು ಜನ ಈ ಕಾರ್ಯಕ್ರಮವನ್ನು ನೇರವಾಗಿ ಕಣ್ತುಂಬಿಕೊಳ್ಳುವ ಅವಕಾಶವನ್ನ ಕಳ್ಕೊಳ್ತಾ ಇದ್ದಾರೆ. ಇನ್ನು ಈ ಪ್ರಮಾಣ ವಚನದಲ್ಲಿ ಅಮೆರಿಕ ಸಂಸತ್ತಿನ ಸದಸ್ಯರಿರ್ತಾರೆ, ಟ್ರಂಪ್ ಸಂಪುಟದ ಸದಸ್ಯರು ಇರ್ತಾರೆ, ಹಾಗೆ ವಿಶೇಷ ಆಹ್ವಾನಿತರು, ನಾನಾ ದೇಶಗಳ ಪ್ರತಿನಿಧಿಗಳು ಮತ್ತು ಎಲನ್ ಮಸ್ಕ್, ಜುಕರ್ಬರ್ಗ್, ಭಾರತದ ಅಂಬಾನಿ ಸೇರಿದಂತೆ ಅತಿ ಶ್ರೀಮಂತ ಹಾಗೂ ಅತ್ಯಂತ ಪ್ರಭಾವಿ ಉದ್ಯಮಿಗಳಿಗೆ ಮಾತ್ರ ಅಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ನೀವು ಕೇಳಿಸ್ಕೊಂಡಿದ್ದು ಸರಿ ಇದೆ. ಭಾರತದ ಉದ್ಯಮಿ ಅಂಬಾನಿ ತಮ್ಮ ಪತ್ನಿ ನೀತಾ ಅಂಬಾನಿ ಅವರ ಜೊತೆ ಅಮೆರಿಕಾಗೆ ಹೋಗಿದ್ದಾರೆ. ಭಾನುವಾರ ಡೊನಾಲ್ಡ್ ಟ್ರಂಪ್ ಏರ್ಪಡಿಸಿದ್ದ ವಿಶೇಷ ಆತಿಥ್ಯದಲ್ಲಿ ಈ ದಂಪತಿಗಳಿಬ್ಬರು ಭಾಗವಹಿಸಿದ್ದಾರೆ. ಟ್ರಂಪ್ ಜೊತೆ ಮಾತುಕತೆಗಳನ್ನು ಕೂಡ ನಡೆಸಿದ್ದಾರೆ. ಇಲ್ಲಿ ಅಂಬಾನಿ ಅಮೆರಿಕ ಅಧ್ಯಕ್ಷರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಭಾಗವಹಿಸ್ತಾ ಇರೋದಿದೆಯಲ್ಲ, ಇದು ಮುಂದಿನ ದಿನಗಳಲ್ಲಿ ಹಲವಾರು ನಿರೀಕ್ಷೆಗಳಿಗೆ ಕೂಡ ಕಾರಣ ಆಗ್ತಾ ಇದೆ. ಸದ್ಯಕ್ಕೆ ಭಾರತ ರಷ್ಯಾದಿಂದ ಅತಿ ಹೆಚ್ಚು ಪ್ರಮಾಣದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ತಾ ಇದೆ ಅನ್ನೋ ವಿಷಯ ನಿಮಗೆ ಗೊತ್ತಿದೆ. ರಷ್ಯಾದ ರೋಸ್ನೆಫ್ಟ್ ಅನ್ನೋ ತೈಲ ಕಂಪನಿಯ ಒಟ್ಟು ಉತ್ಪಾದನೆ ಏನಿದೆ ಅದರಲ್ಲಿ 50% ಖರೀದಿ ಮಾಡ್ತಾ ಇರೋದು ಭಾರತದ ರಿಲಯನ್ಸ್ ಕಂಪನಿ. ಈಗ ಅಮೆರಿಕ ರಷ್ಯಾದಿಂದ ತೈಲವನ್ನು ಸರಬರಾಜು ಮಾಡ್ತಾ ಇದ್ದ ಹಡಗುಗಳ ಮೇಲೆ ನಿರ್ಬಂಧವನ್ನು ವಿಧಿಸಿದೆ. ರಷ್ಯಾದ ಇನ್ಶೂರೆನ್ಸ್ ಕಂಪನಿಗಳ ಮೇಲೆ ಹಾಗೂ ಅಲ್ಲಿನ ತೈಲ ಮಾರಾಟ ಕಂಪನಿಗಳ ಮೇಲೆ ಕೂಡ ಅಮೆರಿಕ ನಿರ್ಬಂಧವನ್ನು ವಿಧಿಸಿದೆ. ಆದರೆ ಆ ಕಂಪನಿಗಳಿಂದ ಅತಿ ಹೆಚ್ಚು ತೈಲವನ್ನು ಖರೀದಿ ಮಾಡ್ತಾ ಇರೋದು ರಿಲಯನ್ಸ್ ಕಂಪನಿ. ಹೀಗಾಗಿ ರಿಲಯನ್ಸ್ ಮಾಲೀಕ ಅಂಬಾನಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಭಾಗಿಯಾಗ್ತಾ ಇರೋದು ಮತ್ತು ಟ್ರಂಪ್ ಜೊತೆ ಮಾತುಕತೆಗಳನ್ನು ನಡೆಸಿರೋದು ಮುಂದಿನ ದಿನಗಳಲ್ಲಿ ಭಾರತ ಮತ್ತು ರಷ್ಯಾದ ನಡುವಿನ ತೈಲ ವ್ಯಾಪಾರದ ವಿಷಯದಲ್ಲಿ ಯಾವ ಪರಿಣಾಮವನ್ನು ಬೀರುತ್ತೆ, ಈ ವಿಷಯದಲ್ಲಿ ಅಮೆರಿಕ ಯಾವ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇರೋ ಅಂಶ.
ಇನ್ನು ಭಾರತೀಯ ಕಾಲಮಾನದ ಪ್ರಕಾರ ಸೋಮವಾರ ರಾತ್ರಿ 10:30 ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಇನ್ನು ಪ್ರಮಾಣ ವಚನ ಹೇಗಾಗುತ್ತೆ ಗೆಳೆಯರೆ? ಅಮೆರಿಕ ತನ್ನನ್ನು ತಾನು ಜಾತ್ಯತೀತ ಅಂತ ಹೇಳ್ಕೊಳ್ಳುತ್ತೆ ನಿಜ, ಆದ್ರೆ ಅಲ್ಲಿನ ಅಧ್ಯಕ್ಷರು ಬೈಬಲ್ ಮೇಲೆ ಕೈ ಇಟ್ಕೊಂಡೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ನಮ್ಮ ರಾಜಕಾರಣಿಗಳ ಹಾಗೆ ಅಲ್ಲಿ ಢೋಂಗಿತನಗಳು ಯಾವೂ ಇಲ್ಲ. ಕ್ರೈಸ್ತರು ಬಹುಸಂಖ್ಯಾತರಾಗಿರೋ ದೇಶ, ಬೈಬಲ್ ಹಿಡಿದು ಪ್ರಮಾಣ ವಚನ ಸ್ವೀಕಾರ ಮಾಡೋದ್ರಲ್ಲಿ ತಪ್ಪೇನಿದೆ? ಹಾಗಂತ ಬೈಬಲ್ ಹಿಡ್ಕಂಡೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು ಅಂತ ಅವರ ಸಂವಿಧಾನ ಏನು ಹೇಳೋದಿಲ್ಲ. ಈ ಪದ್ಧತಿಯನ್ನ ಜಾರ್ಜ್ ವಾಷಿಂಗ್ಟನ್ ಪ್ರಾರಂಭ ಮಾಡಿದ್ರು. ಅವರು ಬೈಬಲ್ ಹಿಡ್ಕೊಂಡು ಮೊದಲು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಆ ನಂತರ ಅಮೆರಿಕದ ಎಲ್ಲ ಅಧ್ಯಕ್ಷರು ಅದನ್ನೇ ಒಂದು ಸಂಪ್ರದಾಯದ ಹಾಗೆ ಪಾಲಿಸಿಕೊಂಡು ಬರ್ತಾ ಇದ್ದಾರೆ. ಇನ್ನು ಡೊನಾಲ್ಡ್ ಟ್ರಂಪ್ ಅಮೆರಿಕದ 230 ವರ್ಷಗಳ ರಾಜಕೀಯ ಇತಿಹಾಸದಲ್ಲೇ ಚುನಾವಣೆಯಲ್ಲಿ ಒಮ್ಮೆ ಗೆದ್ದು 2ನೇ ಅವಧಿಯಲ್ಲಿ ಸೋತು ಮತ್ತೊಂದು ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾ ಇರೋ 2ನೇ ವ್ಯಕ್ತಿ. ಇಂಥ ಘಟನೆ ಈ ಹಿಂದೆ ಗ್ರೋವರ್ ಕ್ಲೇವ್ಲ್ಯಾಂಡ್ ವಿಷಯದಲ್ಲಾಗಿತ್ತು. ಆತ 22ನೇ ಅಮೆರಿಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ಆನಂತರ 23ನೇ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸೋತರು. 24ನೇ ಚುನಾವಣೆಯಲ್ಲಿ ಮತ್ತೆ ಅಧ್ಯಕ್ಷರಾಗಿ ಆರಿಸಿ ಬಂದ್ರು. ಈಗ ಟ್ರಂಪ್ ಕೂಡ 2ನೇ ಅವಧಿಗೆ ಸೋತು 3ನೇ ಅವಧಿಗೆ ಅಧ್ಯಕ್ಷರಾಗಿ ಆರಿಸಿ ಬಂದಿದ್ದಾರೆ. ಇನ್ನು ಈ ಹಿಂದೆ ಟ್ರಂಪ್ ಸೋತಾಗ ಇದೇ ಪಾರ್ಲಿಮೆಂಟ್ ಭವನದ ಮೇಲೆ ಟ್ರಂಪ್ ಅನುಯಾಯಿಗಳು ದಾಳಿ ಮಾಡಿದ್ರು. ಹಾಗೆ ಅವತ್ತು ಆರಿಸಿ ಬಂದಿದ್ದ ಅಧ್ಯಕ್ಷ ಬಿಡೆನ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಕೂಡ ಭಾಗಿಯಾಗದೆ ಟ್ರಂಪ್ ಅಮೆರಿಕದ ಸಂಪ್ರದಾಯವನ್ನು ಉಲ್ಲಂಘನೆ ಮಾಡಿದ್ರು. ಆದರೆ ಈ ಬಾರಿ ಅಂಥದ್ದೇನು ಆಗ್ತಾ ಇಲ್ಲ. ಜೋ ಬಿಡೆನ್ ಟ್ರಂಪ್ ಪ್ರಮಾಣ ವಚನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದೆಲ್ಲ ಸರಿ, ಆದರೆ ಎಲೆಕ್ಷನ್ ನವೆಂಬರ್ ತಿಂಗಳಲ್ಲೇ ನಡೀತಲ್ವಾ? ಅಧ್ಯಕ್ಷರ ಅಧಿಕಾರ ಸ್ವೀಕಾರಕ್ಕೆ ಇಷ್ಟೊಂದು ತಡ ಯಾಕೆ ಆಗ್ತಾ ಇದೆ ಗೆಳೆಯರೆ? ಅಮೆರಿಕದ ಅಧ್ಯಕ್ಷ ಚುನಾವಣೆ ಹೇಗಾಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಅಲ್ಲಿ ಎಲೆಕ್ಟೋರಲ್ ಕಾಲೇಜ್ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕು. ಮತದಾನ ಆದ ನಂತರ ಅದರ ರಿಸಲ್ಟ್ ಬಂದು ಅಮೆರಿಕದ ಎಲ್ಲ ಸ್ಟೇಟ್ಗಳ ಮತದಾನದ ಫಲಿತಾಂಶ ಪ್ರಕಟಗೊಂಡು ಆ ನಂತರ ಆ ರಾಜ್ಯಗಳ ಎಲೆಕ್ಟೋರಲ್ ಕಾಲೇಜುಗಳು ತಮ್ಮ ಮುಂದಿನ ಅಧ್ಯಕ್ಷನನ್ನ ಆಯ್ಕೆ ಮಾಡಬೇಕು. ಅದು ಅಲ್ಲಿನ ಪದ್ಧತಿ. ನಮ್ಮಲ್ಲಿ ಹೇಗೆ ಸಂಸದರು ಆಯ್ಕೆಯಾಗಿ ಬಂದ ನಂತರ ಅವರೆಲ್ಲ ಸಭೆ ಸೇರಿ ಸಂಸದೀಯ ಮಂಡಳಿಯಲ್ಲಿ ತಮ್ಮ ನಾಯಕ ಅಥವಾ ಪ್ರಧಾನಿಯನ್ನ ಆಯ್ಕೆ ಮಾಡ್ತಾರೋ, ಹಾಗೆ ಅಮೆರಿಕಾದಲ್ಲಿ ಕೂಡ ಎಲೆಕ್ಟೋರಲ್ ಕಾಲೇಜಿನ ಪ್ರತಿನಿಧಿಗಳು ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕು. ಆದ್ರೆ ಅಲ್ಲಿ ಕೂಡ ನಮ್ಮಲ್ಲಿ ನಡೆದ ಹಾಗೆ ನಡೆಯುತ್ತೆ. ಮೊದಲೇ ಅಧ್ಯಕ್ಷ ಯಾರು ಅನ್ನೋದು ಘೋಷಣೆ ಆಗಿರುತ್ತೆ. ಆತನ ನೆರಳಲ್ಲೇ ಎಲೆಕ್ಟೋರಲ್ ಕಾಲೇಜ್ ಆರಿಸಿ ಬರುತ್ತೆ. ಮತ್ತೆ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಕೋಬೇಕಾದ ಅಗತ್ಯ ಏನಿರೋದಿಲ್ಲ. ಆದ್ರೆ ಹಾಗೆ ಎಲೆಕ್ಟ್ ಆದ ಅಧ್ಯಕ್ಷ ತಮ್ಮ ಮುಂದಿನ 5 ವರ್ಷಗಳ ಸಚಿವ ಸಂಪುಟ ಆಡಳಿತಕ್ಕೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದಷ್ಟು ಸಮಯಾವಕಾಶ ಸಿಕ್ಕಂತಾಗತ್ತೆ. ನಮ್ಮಲ್ಲಿ ಸರ್ಕಾರ ರಚನೆ ಆದ ನಂತರ ಮಂತ್ರಿಮಂಡಲ ವಿಸ್ತರಣೆ, ನಿಗಮ ಮಂಡಳಿಗಳು, ಗವರ್ನರುಗಳ ಬದಲಾವಣೆ ಇದೆಲ್ಲ ಮಾಡ್ತಾರೆ ಅಲ್ವಾ? ಅಲ್ಲಿ ಅಧ್ಯಕ್ಷರ ಪ್ರಮಾಣ ವಚನದ ಒಳಗಾಗಿ ಯಾರೆಲ್ಲ ಸರ್ಕಾರದಲ್ಲಿರ್ತಾರೆ, ಯಾರು ಯಾವ ದೇಶಗಳ ರಾಯಭಾರಿಗಳಾಗ್ತಾರೆ, ಯಾವ್ಯಾವ ಖಾತೆಗಳನ್ನ ಯಾರೆಲ್ಲ ನಿಭಾಯಿಸ್ತಾರೆ, CIA FBI ಮುಖ್ಯಸ್ಥರು ಯಾರಾಗ್ತಾರೆ, ಇದೆಲ್ಲ ಕೂಡ ನಿರ್ಧಾರ ಹೋಗಿರುತ್ತೆ. ಈ ಹಿಂದಿನ ಸರ್ಕಾರದ ಪ್ರತಿನಿಧಿಗಳಿಗೆ ವಿದಾಯ ಹಾಗೂ ಮುಂದಿನ ಸರ್ಕಾರದ ಪ್ರತಿನಿಧಿಗಳ ಅಧಿಕಾರ ಸ್ವೀಕಾರ ಎಲ್ಲ ಒಟ್ಟಿಗೆ ಆಗೋದ್ರಿಂದ ಆಡಳಿತ ಯಂತ್ರಾಂಗಕ್ಕೆ ಯಾವ ತೊಂದರೆ ಅಥವಾ ಕೊರತೆ ಕೂಡ ಅಲ್ಲಿ ಉಂಟಾಗೋದಿಲ್ಲ. ಸೊ ಚುನಾವಣೆಗಳು ನವೆಂಬರ್ ಅಲ್ಲಿ ಮುಗಿದು ಡಿಸೆಂಬರ್ ಹೊತ್ತಿಗೆ ಎಲ್ಲ ಫಲಿತಾಂಶ ಬಂದರೂ ಕೂಡ ಅಧ್ಯಕ್ಷರ ಪ್ರಮಾಣ ವಚನ ನಡೆಯೋದು ಜನವರಿಯಲ್ಲಿ. ಇನ್ನು ಇದು ಕೂಡ ಜನವರಿ 20ನೇ ತಾರೀಖೆ ನಡೀಬೇಕು ಅಂತ ಅವರು ಸಂವಿಧಾನಕ್ಕೆ 20ನೇ ಅಮೆಂಡ್ಮೆಂಟ್ ಅನ್ನು ತಂದಿದ್ದಾರೆ. ಹೀಗಾಗಿ ಅಧ್ಯಕ್ಷರು ಜನವರಿ 20ಕ್ಕೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಅವತ್ತೇನಾದರೂ ಭಾನುವಾರ ಬಂದ್ರೆ ಅದು 21ಕ್ಕೆ ಹೋಗುತ್ತೆ. ಇನ್ನು ಪ್ರಮಾಣ ವಚನವನ್ನು ಸ್ವೀಕರಿಸಿದ ಕೂಡಲೇ ಸುಮಾರು 200 ಎಕ್ಸಿಕ್ಯೂಟಿವ್ ಆರ್ಡರ್ಗಳಿಗೆ ಟ್ರಂಪ್ ಸಹಿ ಹಾಕ್ತಾರೆ ಅಂತ ಹೇಳಲಾಗ್ತಾ ಇದೆ. ಅವರು ಮೊದಲ ಬಾರಿ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ 220 ಕಾರ್ಯಾದೇಶಗಳಿಗೆ ಸಹಿ ಹಾಕಿದ್ರು. ಈ ಬಾರಿ ಅವುಗಳ ಸಂಖ್ಯೆ 200 ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ವಲಸೆ ನೀತಿ, ಅಕ್ರಮ ವಲಸಿಗರ ಗಡೀಪಾರು ಮುಂತಾದ ಹಲವಾರು ವಿಷಯಗಳಿವೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಟ್ರಂಪ್ ಅವರಿಗೆ ಈ ಬಾರಿ ಸಾಕಷ್ಟು ಚಾಲೆಂಜುಗಳು ಕೂಡ ಇವೆ. ಆಯ್ಕೆಯಾಗಿ ಅಧಿಕಾರ ಸ್ವೀಕಾರಕ್ಕೂ ಮೊದಲೇ ಇಷ್ಟ ಬಂದಿದ್ದನ್ನೆಲ್ಲ ಟ್ರಂಪ್ ಮಾತಾಡಿದ್ದಾರೆ. ಕೆನಡಾನ ಅಮೆರಿಕಾದ ಭಾಗ ಮಾಡ್ಕೊಳ್ತೀವಿ, ಗ್ರೀನ್ಲ್ಯಾಂಡ್ ಅನ್ನ ತಗೊಂಡು ಬಿಡ್ತೀವಿ, ಪನಾಮಾ ಕೆನಾಲ್ ಅನ್ನ ಅಮೆರಿಕ ವಶಪಡಿಸಿಕೊಂಡು ಬಿಡುತ್ತೆ, ಹೀಗೆ ಏನೇನೋ ಹೇಳಿರೋ ಟ್ರಂಪ್ ಮುಂದೆ ಈಗ ಅಮೆರಿಕದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಬೇಕಾದ ದೊಡ್ಡ ಚಾಲೆಂಜ್ ಇದೆ. ಸದ್ಯಕ್ಕೆ ಅಮೆರಿಕ ತನ್ನ GDPಯ 150% ಸಾಲ ಮಾಡಿಕೊಂಡಿದೆ. ಗೆಳೆಯರೆ, ಭಾರತದ GDP ಹಾಗೂ ಸಾಲದ ರೇಷಿಯೋ 83%ರಷ್ಟಿದೆ. ಚೈನಾದಲ್ಲಿ ಇದು 83.4ರಷ್ಟಿದೆ. ಬ್ರಿಟನ್ನಲ್ಲಿ 99.97%ನಷ್ಟಿದೆ. ಅಮೆರಿಕ ತನ್ನ GDPಯ 150%ನಷ್ಟು ಸಾಲವನ್ನು ಹೊಂದಿದೆ. ಅಮೆರಿಕದ ಸಾಲ 36
ಟ್ರಿಲಿಯನ್ ಡಾಲರ್. 2020ರಲ್ಲಿ ಇದು $23.2 ಟ್ರಿಲಿಯನ್ ನಷ್ಟಿತ್ತು. 4 ವರ್ಷಗಳಲ್ಲಿ $13 ಟ್ರಿಲಿಯನ್ ಗಳಷ್ಟು ಹೆಚ್ಚಾಗಿದೆ. ಹಾಗೆ ಇನ್ಫ್ಲೇಷನ್ ಕೂಡ ಅಲ್ಲಿ ಹೆಚ್ಚಾಗಿದೆ. ಈಗ ಅದನ್ನ ಹತೋಟಿಗೆ ತರಬೇಕು. ಅಮೆರಿಕದ ವ್ಯಾಪಾರಗಳು ಹೆಚ್ಚಾಗೋ ಹಾಗೆ ಅವ್ರು ನೋಡ್ಕೋಬೇಕು. ಆದಾಯ ಹೆಚ್ಚು ಮಾಡಿ ಖರ್ಚನ್ನ ಕಡಿಮೆ ಮಾಡ್ಕೋಬೇಕು. ಹೀಗಾಗಿನೇ ನಾವು ಯುದ್ಧಗಳಿಗೆ ಸಹಾಯ ಮಾಡೋದಿಲ್ಲ, ನ್ಯಾಟೋ ಖರ್ಚನ್ನ ನ್ಯಾಟೋನೇ ನೋಡ್ಕೊಳ್ಳಿ, ಅಥವಾ ನಮಗೆ ನ್ಯಾಟೋ ದೇಶಗಳು ಸೇನಾ ವೆಚ್ಚವನ್ನ ಕೊಡ್ಲಿ, ಯಾರದ್ದೋ ಯುದ್ಧಕ್ಕೆ ಅಮೆರಿಕ ಯಾಕೆ ತನ್ನ ತೆರಿಗೆದಾರರ ಹಣ ಕೊಡಬೇಕು, ಅಕ್ರಮ ವಲಸಿಗರನ್ನ ಹೊರ ಹಾಕ್ತೀವಿ, ನಮ್ಮಲ್ಲಿನ ಯುವ ಶಕ್ತಿಗೆ ನಾವು ಕೆಲಸ ಕೊಡಬೇಕು, ಹೀಗಾಗಿ ವಲಸೆ ನೀತಿಯನ್ನ ಮತ್ತಷ್ಟು ಕಠಿಣ ಮಾಡ್ತೀವಿ, ಅಮೆರಿಕ ಫಸ್ಟ್ ಅಂತೆಲ್ಲ ಟ್ರಂಪ್ ಹೇಳ್ತಾ ಬರ್ತಾ ಇದ್ದಾರೆ. ಇದರ ಭಾಗವಾಗಿ ಅಮೆರಿಕ ಸರ್ಕಾರದ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಿ ಸರ್ಕಾರಿ ಇಲಾಖೆಗಳ ಕಾರ್ಯದಕ್ಷತೆಯನ್ನ ಹೆಚ್ಚು ಮಾಡೋದಕ್ಕೆ ಎಲನ್ ಮಸ್ಕ್ ಮತ್ತು ವಿವೇಕ್ ರಾಮಸ್ವಾಮಿ ನೇತೃತ್ವದಲ್ಲಿ ಒಂದು ಡಾಜ್ ಕೂಡ ರಚನೆಯಾಗಿತ್ತು. ಆದ್ರೆ ಈಗ ಸುದ್ದಿ ಏನಪ್ಪಾ ಅಂದ್ರೆ ಅಲ್ಲಿ ಎಲನ್ ಮಸ್ಕ್ ಜೊತೆ ಹೊಂದಾಣಿಕೆ ಆಗದೆ ಮಸ್ಕ್ ಈಗೋ ಹಾಗೂ ಆಕ್ರಮಣಕಾರಿ ಪ್ರವೃತ್ತಿಯನ್ನ ಪ್ರತಿಭಟಿಸಿ ವಿವೇಕ್ ರಾಮಸ್ವಾಮಿ ಆ ಡಾಜ್ಗೆ ರಾಜೀನಾಮೆ ಕೊಡೋ ನಿರ್ಧಾರ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಟ್ರಂಪ್ ಪ್ರಮಾಣ ವಚನಕ್ಕೂ ಮೊದಲೇ ಮಸ್ಕ್ ಹಾಗೂ ರಾಮಸ್ವಾಮಿ ನಡುವೆ ವೈಮನಸ್ಯ ಶುರುವಾಗಿದೆ. ಇನ್ನು ಟ್ರಂಪ್ ಎಲನ್ ಮಸ್ಕ್ಗೆ ವಿಶೇಷ ಪ್ರಾತಿನಿಧ್ಯವನ್ನು ಕೊಡ್ತಾ ಇದ್ದಾರೆ. ಈ ಬಾರಿ ಟ್ರಂಪ್ ಆಡಳಿತದಲ್ಲಿ ಮಸ್ಕ್ ಪ್ರಭಾವ ತುಂಬಾನೇ ಹೆಚ್ಚಿರೋ ಸಾಧ್ಯತೆ ಇದೆ ಮತ್ತು ಟ್ರಂಪ್ ಅವರನ್ನೇ ಇದು ಮಸುಕಾಗಿಸಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನು ರಾಮಸ್ವಾಮಿ ಅಮೆರಿಕದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ JD ವ್ಯಾನ್ಸ್ ಅವರಿಂದ ತೆರವಾಗಿರುವ ಓಹಿಯೋ ಗವರ್ನರ್ ಹುದ್ದೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅವರು ಗವರ್ನರ್ ಆಗಲೂಬಹುದು. ಆದರೆ ಎಲನ್ ಮಸ್ಕ್ ಟ್ರಂಪ್ ಸರ್ಕಾರವನ್ನು ಎಲ್ಲಿಗೆ ತಗೊಂಡು ಹೋಗ್ತಾರೆ ಅನ್ನೋದು ಈ ಬಾರಿಯ ಅತಿ ದೊಡ್ಡ ಕುತೂಹಲ. ಅಂದಹಾಗೆ ರಾತ್ರಿ 10 ಟ್ರಂಪ್ ಪ್ರಮಾಣ ನಿಮಗೆ ಲೈವ್ ನೋಡೋದಕ್ಕೆ ಸಿಗಬಹುದು. ಆಸಕ್ತಿ ಇದ್ದವರು ನೋಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.